ಇನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯಗಳು ಒಂದೆರಡಲ್ಲ ಪ್ರತಿನಿತ್ಯ ವರದಿ ಆಗ್ತಾನೆ ಇರುತ್ತೆ. ಈಗ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನನ್ನೇ ಬಿಬಿಎಂಪಿಯವರು ಮರೆತು ಬಿಟ್ಟಂಗೆ ಕಾಣಿಸ್ತಾ ಇದೆ. ಒಂದು ಬಾರಿ ಮಾಡಿದಂತಹ ಎಡವಟ್ಟಿನಿಂದ ಬಿಬಿಎಂಪಿಯವರು ಪಾಠ ಕಲ್ತಂತೆ ಇಲ್ಲ ಅನ್ಸುತ್ತೆ. ಯಾಕೆ ಅಂತ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ ನೋಡಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮರೆತ ಬಿಬಿಎಂಪಿ, ಪಾಲಿಕೆ ನಿರ್ಲಕ್ಷ್ಯದಿಂದ ಹೆಚ್ಚಾಯಿತು ಕಳ್ಳಕಾಕರ ಹಾವಳಿ. ರಾಯಣ್ಣನ ಖಡ್ಗ ಕದ್ದ ಜಾಗದಲ್ಲಿ ಮತ್ತೆ ಮೈಮರೆತ ಪಾಲಿಕೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸ್ವಾತಂತ್ರ್ಯ ಹೋರಾಟ ಸಂಗೊಳ್ಳಿ ರಾಯಣ್ಣನ ಯಾವ ಮಟ್ಟಕ್ಕೆ ಕಡೆಗಣಿಸಿದ್ದಾರೆ, ಯಾವ ಮಟ್ಟಕ್ಕೆ ಮರ್ತಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮವಾದಂಥ ಉದಾಹರಣೆ ಇಲ್ಲ. ಮೊದಲಿಗೆ ಈ ದೃಶ್ಯಗಳನ್ನು ನೋಡ್ಬಿಡಿ. ಒಂದು ಕಡೆ ಬೃಹದಾಕಾರವಾಗಿ ನಿಂತಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ. ಇದು ಮೆಜೆಸ್ಟಿಕ್ ಬಳಿಯ ಪ್ರತಿಮೆ ಅಂಥೇಳಿ ಪಟ್ ಅಂಥೇಳಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಯ್ಯೋ ಇದೇನಾಯ್ತು, ರಾಯಣ್ಣನ ಪ್ರತಿಮೆಯ ಸುತ್ತ ಈ ರೀತಿ ಕೆತ್ತನೆಯ ಕಲ್ಲುಗಳು ಮುರಿದು ಬಿದ್ದಿವೆ. ಜೊತೆಗೆ ಕಬ್ಬಿಣದ ರಾಡ್ಗಳನ್ನು ಸುತ್ತಲೂ ಅಳವಡಿಸಲಾಗಿತ್ತು. ಕಬ್ಬಿಣದ ರಾಡ್ಗಳನ್ನು ಕಿಡಿಗೇಡಿಗಳು ನೀಟಾಗಿ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಮೆಜೆಸ್ಟಿಕ್ನ ಹೃದಯ ಭಾಗದಲ್ಲಿರುವಂಥ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಏನಿದೆ, ಇದು ತುಂಬ ಯುನೀಕ್ ಆಗಿರುವಂಥ ಪ್ರತಿಮೆ. ಇದು ಈ ಪ್ರತಿಮೆಯ ಖಡ್ಗವನ್ನು ಒಂದ್ಸಲಿ ಕುಡುಕನೊಬ್ಬ ಕದ್ದೊಯ್ದಿದ್ದ ನಂತರ ಅದನ್ನು ಹುಡುಕಿ ಮತ್ತೆ ಅದನ್ನು ಇಲ್ಲೇ ಇಡಲಾಗಿರುವಂಥದ್ದು. ಆದರೆ ಈಗ ಈ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯ ಸುತ್ತಲೂ ಕೂಡ ಸಣ್ಣದಾಗಿ ಒಂದು ಉದ್ಯಾನವನದ ರೀತಿಯಲ್ಲಿ ಹುಲ್ಲಿನ ಹಾಸು ಮತ್ತು ಗಿಡಗಳನ್ನು ಹಾಕಿ ಒಂದು ರೀತಿ ಬ್ಯೂಟಿಫಿಕೇಷನನ್ನು ಮಾಡಲಾಗಿತ್ತು. ಆದರೆ ಈಗ ಬ್ಯೂಟಿಫಿಕೇಷನ್ ಸಂಪೂರ್ಣವಾಗಿ ಹಾಳಾಗಿದೆ. ಜೊತೆಗೆ ಏನು ಈ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಆವರಣ ಏನಿದೆ, ಆವರಣದಲ್ಲಿ ಹಾಕಿದಂಥ ಕಬ್ಬಿಣದ ರಾಡ್ಗಳು, ಅಂದರೆ ಒಂದು ರೀತಿ ತಡೆಗೋಡೆಯ ರೀತಿಯಲ್ಲಿದ್ದಂಥ ಕಬ್ಬಿಣದ ರಾಡ್ಗಳು, ಹಾಗೆ ಒಂದು ರೀತಿ ಉತ್ತಮವಾಗಿ ಕೆತ್ತನೆ ಮಾಡಿದಂಥ ರೀತಿಯಲ್ಲಿದ್ದಂಥ ಕಲ್ಲುಗಳೇನಿದ್ದಾವೆ ಅವೆಲ್ಲವೂ ಕೂಡ ಈಗ ಕಿಡಿಗೇಡಿಗಳಿಂದ ಹಾಳಾಗಿರುವಂಥದ್ದು. ಸಂಪೂರ್ಣವಾಗಿ ಇದು ಏನಿದೆ ರಾಡು, ಇದನ್ನು ಕಟ್ ಮಾಡಿದ್ದಾರೆ, ಕಟ್ ಮಾಡಿ ಕದ್ದೊಯ್ಯಲಾಗಿರುವಂಥದ್ದು. ಇದನ್ನು ಅಂದರೆ ಯಾಕೆ ಅಂದರೆ ಇಲ್ಲಿ ಯಾರು ಕೂಡ ಮೇಂಟೈನ್ ಮಾಡೋದಕ್ಕೆ ಯಾರೂ ಕೂಡ ಇಲ್ಲ, ಇಲ್ಲಿ ಕಾವಲು ಕೂಡ ಯಾರೂ ಇರೋದಿಲ್ಲ. ಮೇಂಟೈನ್ ಮಾಡೋದನ್ನೇ ಬಿಬಿಎಂಪಿ ಸಂಪೂರ್ಣವಾಗಿ ಮರೆತಿರುವಂಥ ಹಿನ್ನೆಲೆಯಲ್ಲಿ ತುಂಬ ನೀಟಾಗಿದ್ದಂಥ ಜಾಗ ಈಗ ಒಂದು ರೀತಿ ಎಲ್ಲವೂ ಹಾಳಾಗ್ತಾ ಇದೆ. ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಬಿಬಿಎಂಪಿ ನಿರ್ಲಕ್ಷ್ಯವನ್ನು ಮಾಡಿರುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ನಗರದ ಹೃದಯ ಭಾಗದಲ್ಲಿರುವ ರಾಯಣ್ಣನ ಪ್ರತಿಮೆ ಸುತ್ತಲಿನ ತಡೆಗೋಡೆ ಕಬ್ಬಿಣದ ರಾಡ್ ಕಳ್ಳರ ಪಾಲಾಗಿದ್ದು ಹೇಗೆ? ಇದಕ್ಕೆ ನೇರ ಕಾರಣ ಬಿಬಿಎಂಪಿ. ಹೌದು, ಈ ಹಿಂದೆ ಸಂಗೊಳ್ಳಿ ರಾಯಣ್ಣನ ಖಡ್ಗವನ್ನೇ ಕುಡುಕನೊಬ್ಬ ಕದ್ದೊಯ್ದಿದ್ದ. ಅದಾದ ಮೇಲೆ ಎಚ್ಚೆತ್ತುಕೊಳ್ಳದ ಬಿಬಿಎಂಪಿ ಯಾರನ್ನೂ ಸೆಕ್ಯೂರಿಟಿಯಾಗಿ ಇಲ್ಲಿ ನೇಮಿಸಿಲ್ಲ, ಕ್ಯಾಮೆರಾ ಅಳವಡಿಸಿಲ್ಲ. ಒಂದು ಭಾಗದ ಸಂಪೂರ್ಣ ಕಬ್ಬಿಣದ ರಾಡ್ಗಳನ್ನ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಕೆತ್ತನೆಯ ಕಲ್ಲುಗಳನ್ನ ಪೀಸ್ ಮಾಡಿದ್ದಾರೆ. ಬಿಬಿಎಂಪಿ ಸರಿಯಾಗಿ ನಿರ್ವಹಣೆ ಮಾಡೋದು ಬಿಟ್ಟು ಈ ರೀತಿ ಬೇಕಾಬಿಟ್ಟಿ ಬೇಜವಾಬ್ದಾರಿಯಿಂದಾಗಿ ಈ ರೀತಿ ಆಗಿದೆ. ನಗರದ ಕೇಂದ್ರ ಭಾಗದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯ ಬಗ್ಗೆ ಇಷ್ಟು ತಾತ್ಸಾರ ಯಾಕೆ ಅಂತೇಳಿ ಆಟೋ ಚಾಲಕರು ಪ್ರಶ್ನೆ ಮಾಡಿದ್ದಾರೆ. ಬಿಬಿಎಂಪಿ ಅವರು ಸರಿಯಾಗಿ ನೋಡ್ಕೋದಿಲ್ಲ ಅಂತ ಕಾಣಿಸುತ್ತೆ. ತಿಂಗಳು ಪಕ್ಕ ಸ್ಟ್ಯಾಚು ಪಕ್ಕ ಇದೆ, ಕಂಬಿ ಎಲ್ಲ ಕಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಿಬಿಎಂಪಿ ಅವ್ರು ಏನು ಕೆಲಸ ಮಾಡ್ತಿದ್ರು, ನಿದ್ದೆ ಮಾಡ್ತಿದ್ರು. ಅಷ್ಟು CC ಕ್ಯಾಮ್ರಾ ಇದ್ರು ನೋಡ್ಕೊತಲ್ಲ ಯಾರನ್ನು. ಇನ್ನೇನು ಕೆಲಸ ಮಾಡ್ತಾರೆ ಗೌರ್ಮೆಂಟ್ ಎಂಪ್ಲಾಯ್ಗಳು? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಾರ ಅವರು. ಏನು ನೋಡ್ಕೊಳ್ಳಿ, ಇನ್ನೇನು ಮಾಡ್ತಾರೆ ಅವ್ರು? ಓದೇ ಕಳಿ ಸರ್ಕಾರ ಇನ್ನೇನು ಮಾಡ್ತಾರೆ? ಎಲ್ಲ ನಿದ್ದೆ ಮಾಡ್ತಾ ಇದ್ದಾರಾ? ಬರೀ ಸಂಬಳ ತಗೊಳ್ಳೋಕ್ಕೆ ಲಾಯಕ್ಕಿರಬೇಕು ಅನ್ಸುತ್ತೆ ಅವರು. ಎಲ್ಲದಕ್ಕೂ ಕೋಟ್ಯಾಂತರ ರೂಪಾಯಿ ಖರ್ಚಾಯ್ತು ಅಂತ ಹೇಳ್ತಾರೆ. ಇದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಯ್ತು, ಅದು ದೊಡ್ಡದಾಗಿ ಫಂಕ್ಷನ್ ಮಾಡ್ತಾರೆ. ಬಿಡ್ಲಿ ಸೆಕ್ಯೂರಿಟಿ ನೈಟಲ್ಲಿ ಪೊಲೀಸ್ ತರ 1-3 ಜನ ಮಾಡ್ತೀನಿ ಎಲ್ಲ ಸೀಡಲ್ಲಿ ಕೂತ್ಕೋತಾರೆ. ಮಾಡೋರು ಯಾರು ಇಲ್ಲ ಅಲ್ಲಿ. ಎಲ್ಲ ಅವ್ರ ಹೆಂಡ್ರ ಮಕ್ಳು ಸಾಕೋತಾರೆ ಅಂತ ಬಡವ್ರ ಹೆಂಡ್ರ ಮಕ್ಳು ಯಾರು ಸಾಕಲ್ಲ. ನೈಟ್ ಎಲ್ಲ ಬಿಡ್ತಾರಲ್ಲ ವಯಸ್ಸೋಳನ್ನ, ಬಿಡ್ರಿ ಒಂದು ನೈಟ್ ಗಾಡಿಯಾಗಿ ಕೂತ್ಕೊಳ್ಳಿ, ಇಲ್ಲೇ ಮಲ್ಕೊಳ್ಳಿ ಅವರು ಪೊಲೀಸ್ನವರು. ಮೆಜೆಸ್ಟಿಕ್ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ. ಇಂತಹ ಸ್ಥಳದಲ್ಲಿನ ನಮ್ಮ ರಾಯಣ್ಣನ ಪ್ರತಿಮೆಯ ಜಾಗ ಕಳ್ಳಕಾಕರ ಪಾಲಾಗ್ತಿದೆ. ಈ ರೀತಿಯ ಅವ್ಯವಸ್ಥೆಯನ್ನ ನೋಡ್ತಾ ಇದ್ರೆ ಬೇರೆ ರಾಜ್ಯದವ್ರು ಯಾವ ರೀತಿ ಅನ್ಕೋತಾರೆ ನಮ್ಮ ಬಗ್ಗೆ? ಇದ್ಯಾವುದು ಪಾಲಿಕೆಯ ಅರಿವಿಗೆ ಬಂದಂತೆ ಕಾಣಿಸ್ತಿಲ್ಲ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ನಮ್ಮ ಹೆಮ್ಮೆಯ ರಾಯಣ್ಣನ ಪ್ರತಿಮೆಯ ಜಾಗಕ್ಕೆ ಸ್ವಲ್ಪ ಗೌರವ ಕೊಡ್ಲಿ. ಒಟ್ಟಾರೆ ಏನು ಖಡ್ಗ ಹೋದಂಥ ಸಂದರ್ಭದಲ್ಲೇ ಕ್ಯಾಮ್ರಾಗಳನ್ನು ಹಾಕ್ತೀವಿ, ನಾವು ಎಲ್ಲವನ್ನು ಕೂಡ ಮಾನಿಟರಿಂಗ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿ ಯಾವುದೂ ಕೂಡ ಆಗದೆ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲವನ್ನು ಕೂಡ ಬಿಬಿಎಂಪಿ ಮರೆತು ಈಗ ಕಳ್ಳಕಾಕರಿಗೆ ಅವರೇ ಈಸಿಯಾಗಿ ದಾರಿ ಮಾಡಿಕೊಡ್ತಾ ಇದ್ದಾರೆ. ಯಾರು ಬೇಕಾದ್ರೂ ಬಂದಿಲ್ಲಿ ರಾಡ್ಗಳನ್ನು ಕಟ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಥರದ ಪರಿಸ್ಥಿತಿಯನ್ನು ಬಿಬಿಎಂಪಿ ನಿರ್ಮಾಣ ಮಾಡಿಕೊಡ್ತಾ ಇದೆ. ಇನ್ನಾದರೂ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಪಬ್ಲಿಕ್ ಮಾಡ್ತಾ ಇದ್ದಾರೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.